ದೇವರು ನಮ್ಮನ್ನು ಪ್ರೀತಿಸುತ್ತಾ ಇದ್ದಾನೆ. ಸತ್ಯ, ಹೌದು, ಎಸ್, ದೇವರು ನಮ್ಮನ್ನು ಬಹಳವಾಗಿ ಪ್ರೀತಿಸುತ್ತಾ ಇದ್ದಾನೆ. ಆತನ ಜ್ಞಾನವು ನಮಗೆ ಕೊಟ್ಟಿಲ್ಲ ಅಂದರೆ ನಾವು ಬದುಕೋದಿಲ್ಲ ಪ್ರಿಯರೇ. ನಾವು ಏನೇನೋ ಮಾಡ್ತಾ ಇದ್ದೆವು, ಏನೇನೋ ನಾವು ಥಿಂಕ್ ಮಾಡ್ತಾ ಇರ್ತೇವಲ್ಲ, ಆತನ ಜ್ಞಾನವಿಲ್ಲದವನೇ ಹಾಗೆ ಮಾಡುತ್ತಾನೆ. ಆತನ ವಾಕ್ಯ ಹೇಳುತ್ತದೆ, ಆತನು ನಮ್ಮನ್ನು ಬಹಳವಾಗಿ ಪ್ರೀತಿಸುತ್ತಾ ಇದ್ದಾನೆ. ನಮಗೆ ಗೊತ್ತಾಗ್ತಾ ಇಲ್ಲ. ಸಮಸ್ಯೆ ಬರುವಾಗ, ಸ್ವಲ್ಪ ವೈಮನಸ್ಸು ಬಂದಾಗ, ಜಗಳ ಬರುವಾಗ ದೇವರು ನನ್ನೊಂದಿಗೆ ಇದಾನ ಇಲ್ಲವ ಎಂಬುದಾಗಿ ಅವಿಶ್ವಾಸ, ಅಪವಿತ್ರವಾದಂಥ ಮಾತುಗಳನ್ನು ಮಾತನಾಡುತ್ತೇವೆ. ಹಾಗೆ ಇರಬಾರ್ದು ಪ್ರಿಯರೇ. ದೇವರು ನಮ್ಮನ್ನು ಪ್ರೀತಿಸುತ್ತಾ ಇದ್ದಾನೆ. ಆತನು ಪ್ರೀತಿ ಸ್ವರೂಪನು, ಆತನ ಕರುಣೆಯುಳ್ಳವನು, ಆತನ ದಯವುಳ್ಳವನು. ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಮತ್ತೈನ ಬರೆದ ಸುವಾರ್ತೆ 10ನೇ ಅಧ್ಯಾಯ 16ನೇ ವಚನ. ನೋಡಿರಿ, ತೋಳಗಳ ನಡುವೆ ಕುರಿಗಳನ್ನು ಹೋಗಿಸದಂತೆ ನಾನು ನಿಮ್ಮನ್ನು ಕಳಿಸಿಕೊಡುತ್ತೇನೆ. ಅದಾದ್ದರಿಂದ ಸರ್ಪಗಳಂತೆ ಜಾಣರು, ಪಾರಿವಾಳದಂತೆ ನಿಷ್ಠಕಪಟಿಗಳಾಗಿರಿ. ದೇವರೇನು ಹೇಳ್ತಾ ಇದ್ದಾನೆ ಅಂದರೆ, ಈ ಲೋಕದಲ್ಲಿ ತೋಳಗಳು ಇದ್ದಾವೆ. ತೋಳ ಅಂದರೆ ಕುರಿ ನೋಡಿದ್ರೆ ಬಿಡುತ್ತದೆ? ಅದು ಬಿಡಲ್ಲ. ಅದು ನಾನು ಯಾವಾಗ ಆ ಮಾಂಸವನ್ನು ತಿನ್ನಬೇಕು ಎಂಬುದಾಗಿ ಯೋಚಿಸುತ್ತದೆ. ಹಾಗೆ ಹಾವು ನೋಡ್ರಿ ಪ್ರಿಯರೇ, ನುಂಗುತ್ತದೆ. ಆ ಥರ ನಾವು ಇರದಾಗೆ ಪಾರಿವಾಳದಂತೆ ಜಾಣರಾಗಿರಬೇಕು. ಹೇಗೆ ಇರಬೇಕು? ಪಾರಿವಾಳದಂತೆ ಜಾಣರಾಗಿರಬೇಕು. ದೇವರು ನಮ್ಮನ್ನು ಈ ಲೋಕದಲ್ಲಿ ಇಟ್ಟಿದ್ದಾನಂದರೆ ಆತನ ಜ್ಞಾನ ಕುರಿತ, ಆತನ ಮಾತುಗಳಿಂದ, ಆತನ ಜ್ಞಾನದಿಂದ ನಾವು ಆತನ ಸೇವೆಯನ್ನು ಮಾಡುವಂಥ ಮಕ್ಕಳಾಗಿ ನಮ್ಮನ್ನು ದೇವರು ನಿರ್ಮಿಸಿದ್ದಾನೆ. ಅದು ನಮ್ಮ ಆದಾಮನಿಂದ ಬಂದಂಥ ಪಾಪವು. ಯಾರು ಡಿಸ್ಟರ್ಬ್ ಮಾಡಬಾರ್ದು, ಸೈಲೆಂಟಾಗಿ ದೇವರ ವಾಕ್ಯವನ್ನು ಕೇಳಬೇಕು. ಆದಾಮನಿಂದ ಬಂದಂಥ ಪಾಪವು ಯಾರೂ ನೀತಿಮಂತರಲ್ಲ. ಎದಕ್ಕಂದರೆ ಆದಾಮನೇ ದೇವರು ಸೃಷ್ಟಿಸಿ ಆತನ ಸ್ವರೂಪದಲ್ಲಿ ನಿರ್ಮಿಸಿದನು, ಆತನ ಹೋಲಿಕದಂತೆ ಮಾಡಿದನು. ಆದರೆ ಆತನ ಜೀವ ಶ್ವಾಸವನ್ನು ಊದಿ ಆದಾಮನನ್ನು ಸೃಷ್ಟಿಸಿದಾಗ ಆದಾಮನು ಅವ್ವನ ಮಾತು ಕೇಳಿ ದೇವರ ಮಾತಿಗೆ ವಿರುದ್ಧವಾದನು. ಪ್ರಿಯರೇ, ಯಾಕೆ ವಿರುದ್ಧವಾದನು? ಅವ್ವನ ಮಾತು ಎದಕ್ಕೆ ಕೇಳಿದನು? ಸಣ್ಣ ಸಮಸ್ಯೆ ಬಂದಾಗ ನಾವು ಅಂದುಕೊಂಡಿದ್ದೇವೆ ಮಾಡುತ್ತೇವೆ. ನಾವು ಏನು ಅಂದುಕೊಳ್ಳುತ್ತೇವೋ ಅದೇ ಮಾಡಿ ನೆರವೇರಿಸುತ್ತೇವೆ. ಹಾಗಲ್ಲ. ದೇವರ ವಾಕ್ಯವೇನು ಹೇಳುತ್ತದೆ ಅಂದರೆ, ನಿನ್ನ ಮನಸ್ಸಿಗಲ್ಲ, ದೇವರ ಆತ್ಮನು ಏನು ಪ್ರೇರೇಪಿಸುತ್ತಾನೋ ಅದರ ಅನುಸಾರವಾಗಿ ನಡಿ, ಅದರಂತೆ ನೀನು ಮಾಡು ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾನೆ. ಆತನು ನಮ್ಮನ್ನು ಕರೆಸಿದ್ದಾನೆ. ಓಶಾಯ ಬರೆದ ಗ್ರಂಥ 4ನೇ ಅಧ್ಯಾಯ 6ನೇ ವಚನ. ನನ್ನ ಜನರು ಜ್ಞಾನಹೀನರಾಗಿ ಹಾಳಾಗಿದ್ದಾರೆ. ಜ್ಞಾನವನ್ನು ತಳ್ಳಿಬಿಟ್ಟಿದ್ದರಿಂದ ದೇವರೇನು ಹೇಳ್ತಾ ಇದ್ದಾನೆ ಅಂದರೆ, ಜನರು ನನ್ನ ಜ್ಞಾನವನ್ನು ಕೈಗೊಂಡು ಮೀರಿ ಹೋಗ್ತಾ ಇದ್ದಾರೆ. ಅವರ ಸ್ವಂತ ಜ್ಞಾನವೇ, ಅವರ ಸ್ವಂತ ಆಲೋಚನೆ ಹಿಡಿದು ಹೋಗುತ್ತಾ ಇದ್ದಾರೆ. ದೇವರ ಜ್ಞಾನವು ಯಾವುದು, ಭೂಲೋಕದಲ್ಲಿರುವಂಥ ಜ್ಞಾನವು ಯಾವುದು ತಿಳ್ಕೊಳ್ಬೇಕು ಪ್ರಿಯರೇ. ದೇವರೇನು ಹೇಳ್ತಾ ಇದ್ದಾನೆ ಅಂದರೆ, ನನ್ನ ಜನರು ಜ್ಞಾನಹೀನರಾಗಿ ಹಾಳಾಗಿ ಹೋಗುತ್ತಾ ಇದ್ದಾರೆ. ಜ್ಞಾನ ಎಂಬುದು ನಮಗೆ ಪ್ರಾಮುಖ್ಯ. ನಮಗೆ ಮೆದುಳು ಇದ್ದರೆ ನಾವು ಆಲೋಚನೆ ಮಾಡುತ್ತೇವಲ್ಲ ಪ್ರಿಯರೇ. ಜ್ಞಾನ ಎಂಬುದು, ದೇವರ ಜ್ಞಾನವು ಅದು ಸಕಲಕ್ಕೆ ಮೂಲವಾದದ್ದು ಪ್ರಿಯರೇ. ಒಂದು ಸ್ತ್ರೀ ನೋಡ್ರಿ ಪ್ರಿಯರೇ, ಅನೇಕ ಸ್ತ್ರೀ ದೇವರು ಎದಕ್ಕೆ ಕೊಟ್ಟಿದ್ದಾನೆ? ಅಂದವಾಗಿ ರೂಪಿಸಿದ್ದಾನೆ ಯೇಸು ಕ್ರಿಸ್ತನು. ಹೌದು, ಅಂದವಾಗಿ ರೂಪಿಸಿದ್ದಾನೆ. ಆದರೆ ನೀನು ಜಾಗೃತೆಯಾಗಿರೋ ಶರೀರಕ್ಕೆ ಮೋಹಿಸಬೇಡ. ದೇವರು ನೋಡ್ರಿ ಪ್ರಿಯರೇ, ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಜ್ಞಾನೋಕ್ತಿ ಬರೆದ ಸುವಾರ್ತೆಯಲ್ಲಿ 11ನೇ ಅಧ್ಯಾಯ 22ನೇ ವಚನದಲ್ಲಿ ಏನು ಹೇಳ್ತಾರಂದರೆ, ಹಂದಿಗೆ ಎಷ್ಟು kg ಬಂಗಾರ ಹಾಕಿದ್ರು ಕೂಡ ಅದು ಗೊತ್ತಾ ಬಂಗಾರ ಎಂಬುದಾಗಿ? ಅದು ಹೋಗಿ ಕೆಸರಲ್ಲಿ ತಿರುಗಾಡುವಾಗ ಬಂಗಾರ ಕಲರ್ ಹೋಗುತ್ತದೆ, ಕೆಸರು ಕಲರ್ ಆಗುತ್ತದೆ. ಆದರೆ ಅದಕ್ಕೆ ಬಂಗಾರ ಗೊತ್ತಿದೆ, ಇದು ವ್ಯಾಲ್ಯೂ ಬಂಗಾರ ಎಂಬುದಾಗಿ ಹಂದಿಗೆ ಗೊತ್ತಿಲ್ಲ. ಆ ಥರನೇ ನೀವು ಸ್ತ್ರೀಯರು, ದೇವರು ನಿಮಗೆ
ಏನು ಹೇಳಿದ್ದಾನೆಂದರೆ, ನಿಮಗೆ ದೇವರು ಅಂದವನ್ನು ಕೊಟ್ಟಿದ್ದಾನೆ, ದೇವರು ನಿಮ್ಮನ್ನು ನೇಮಿಸಿಕೊಂಡಿದ್ದಾನೆ, ದೇವರು ನಿಮಗೆ ಒಳ್ಳೆಯ ಜ್ಞಾನವನ್ನು ಕೊಟ್ಟಿದ್ದಾನೆ. ನೀವು ಬೇರೊಬ್ಬನಿಗೆ ತೋರಿಸಬಾರದು, ಬೇರೊಬ್ಬ ನಿಮ್ಮ ಮುಂದೆ ಅಸಹ್ಯವಾಗಿ ಮಾಡಬಾರದು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತಾ ಇದೆ. ಹಲ್ಲೆಲೂಯಾ. ಓದೋಣ. ಜ್ಞಾನೋಕ್ತಿ 11ನೇ ಅಧ್ಯಾಯ 22ನೇ ವಚನ. ಹಂದಿಯ ಮೂದಿಗೆ ನೋಡ್ರಿ ಪ್ರಿಯರೇ, ಚಿನ್ನ ಮೂಗುತ್ತಿ ಅಂದರೆ ಬಂಗಾರವಾದಂಥದ್ದು ಒಂದು ಮೂಗಿಗೆ ಕಣಿವೆ ಹಾಕ್ತಾರಲ್ಲ ಅದೇ. ಹೇಗೋ ಅವಿವೇಕಿಗಳಿಗೆ ಸೌಂದರ್ಯವೂ ಹಾಗೆ ಅಂತ. ನಾವು ಅವಿವೇಕವಿಲ್ಲ ಪ್ರಿಯರೇ, ದೇವರ ಸನ್ನಿಧಾನದಲ್ಲಿ ನಾವು ವಿವೇಕಿಗಳೇ ಅಲ್ಲ. ದೇವರು ಯಾರನ್ನು ನಮ್ಮನ್ನು ಕೆಟ್ಟದಾಗಿ ಬಯಸಲ್ಲ. ಆತನು ಇವನು ಕೆಟ್ಟವನು, ಇವನು ಕೆಟ್ಟವನು, ಇವನು ಮೋಸಗಾರನು, ಇವ ವ್ಯಭಿಚಾರಸ್ಥನು ಎಂಬುದಾಗಿ ದೇವರು ಯಾವತ್ತೂ ನಮ್ಮನ್ನು ಪರೀಕ್ಷಿಸುವುದಿಲ್ಲ. ಕೇಳ್ರಿ ಪ್ರಿಯರು, ಒಂದು ಮಾತು ಹೇಳುತ್ತೇನೆ. ಒಬ್ಬನು ಹುಚ್ಚ ಇದ್ದನು, ಒಬ್ಬನು ನೀತಿವಂತನು ಇದ್ದನು. ಅವನು ಬೀಜವು ಬಿತ್ತರೆ ಹುಚ್ಚ ಎಂಬುದಾಗ ಬೀಜಕ್ಕೆ ಗೊತ್ತಾ, ಅದು ಹುಚ್ಚೊಂದು ಫಲ ಕೊಡುತ್ತದೆ, ಒಳ್ಳೆಯ ಒಂದು ಫಲ ಕೊಡುತ್ತದೆ. ಹಾಗೆ ದೇವರಲ್ಲಿ ಕೂಡ ದೇವರು ನಮ್ಮನ್ನು ಆಶೀರ್ವದಿಸುವಾಗ ನೀತಿವಂತರಾಗೇ ಫಲ ಕೊಡುತ್ತೇವೆ. ಹಲ್ಲೆಲೂಯಾ. ನಾವು ನೀತಿವಂತರಾಗೇ ಜೀವಿಸಬೇಕು. 1ನೇ ಕೊರಿಂಥಿ 14ನೇ ಅಧ್ಯಾಯ 33ನೇ ವಚನ. ಬೇಗ ಮುಗಿಸೋಣ ಪ್ರಿಯರೇ. ದೇವರು ಸಮಾಧಾನಕ್ಕೆ ಕಾರಣನು ಹೊರತು ಗಲಿಬಿಲಿಗೆ ಕಾರಣನಲ್ಲ. ಕೆಲವರು ಜನರು ಏನು ಮಾಡುತ್ತಾರೆ ಅಂದರೆ ಪ್ರಿಯರೇ, ಕೆಲವರ ಸಭೆಯಲ್ಲಿ ಡ್ಯಾನ್ಸ್ ಆಡುತ್ತಾರೆ, ಸೀಲೆಗಳನ್ನು ಹಾಕುತ್ತಾರೆ, ಅವರಿಗೆ ಬರುವಾಗ ಹೂಗಳನ್ನು ಹಾಕುತ್ತಾರೆ. ಅದು ದೇವರು ಏನು ಹೇಳುತ್ತಾ ಇದ್ದಾನೆ ಅಂದರೆ, ನಿಮ್ಮ ಸಭೆಯಲ್ಲಿ ಅಂಥವು ನಡೀಬಾರ್ದು. ನಿಮ್ಮ ಸಭೆಯು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಸಭೆಯಾಗಿರಬೇಕು. ಹಲ್ಲೆಲೂಯಾ. ದೇವರು ಸಮಾಧಾನಕ್ಕೆ ಕಾರಣ ಹೊರತು ಗಲಿಬಿಲಿಗೆ ಕಾರಣನಲ್ಲ. ಸೀಳೆ ಹೊಡೆದು ಡ್ಯಾನ್ಸ್ ಮಾಡುತ್ತಾ ನಾಟ್ಯವಾಡುತ್ತಾ ಮಾಡಬಾರ್ದು. ಇದು ಕ್ಲಬ್ ಅಲ್ಲ, ಇದು ದೇವರ ಆಲಯವು. ಸಿಸ್ಟಮೆಟಿಕ್ ಆಗಿರಬೇಕು, ನಾವು ಬುದ್ಧಿವಂತರಾಗಿರಬೇಕು, ಜ್ಞಾನವುಳ್ಳವರಾಗಿರಬೇಕು. ಹಲ್ಲೆಲೂಯಾ. ಒಂದು ಹಡಗಿನಲ್ಲಿ ಪ್ರಿಯರೇ ಒಬ್ಬ ವ್ಯಕ್ತಿ ಇದ್ದನು, ಹಡಗು ಅಲ್ಲ, ಒಬ್ಬ ವ್ಯಕ್ತಿ ಇದ್ದನು. ಆತನಿಗೆ ರಾತ್ರಿಯೆಲ್ಲ ಕನಸು ಬರ್ತಾ ಇತ್ತಂತೆ, ಕೆಟ್ಟ ಕೆಟ್ಟ ಕನಸು, ನಿದ್ದೆ ಬರ್ತಾ ಇಲ್ಲಂತೆ. ಒಬ್ಬ ಮಿಷನರಿ ಹೆಣ್ಮಗಳು ಈ ಪ್ರಾಂತಕ್ಕೆ ಬಂದು ಅವನಿಗೆ ಪ್ರಾರ್ಥಿಸುವಾಗ ಆತನಿಗೆ ಒಳ್ಳೆಯದಾಯಿತು. ಆ ಕೆಟ್ಟ ಕೆಟ್ಟ ಕನಸು ಬರ್ತಾ ಇದ್ದಿಲ್ಲ. ಆತನು ಮಾರ್ಪಟ್ಟನು ಪ್ರಿಯರೇ. ಹೇಳಬೇಕಂದ್ರೆ ಆತನು ಸಂಪೂರ್ಣವಾಗಿ ಮಾರ್ಪಟ್ಟನು. ಆತನು ಮರುದಿನವೂ ಆ ಅಮ್ಮಗೆ ಫೋನ್ ಹಚ್ಚಿ, ಅಮ್ಮ ನೀನು ಪ್ರಾರ್ಥಿಸಿದಾಗ ನನಗೆ ಏನೋ ಎಲ್ಲ ನನ್ನ ಕನಸು ಸಾಯಬೇಕೆಂಬುದಾಗಿ ತಿಳಿದುಕೊಂಡಿದ್ದ ನಾನು. ಹಾಗೆ ಶಾಂತಿಯು ಸಮಾಧಾನ ಇಲ್ಲ, ಯಾಕೆ ನನ್ನ ಜೀವಿತದಲ್ಲಿ ಹೀಗೆ ನಡೀತಾ ಇದೆ ಎಂಬುದಾಗಿ ಲಾಸ್ಟ್ ಸಾಯುವುದೇ ನನಗೆ ಸ್ಥಿತಿ ಬಂದೈತಮ್ಮ, ಹೇಗೆ ಮಾಡಬೇಕು ಎಂಬುದಾಗಿ. ಅಂದರೆ ನಾನು ಪ್ರಾರ್ಥನೆ ಮಾಡಿದ್ದೀನಮ್ಮ, ನಮ್ಮ ಸೇವಕರಿಗೆ ಕೇಳು, ನಮ್ಮ ಸೇವಕರಿಗೆ ಅಡ್ರೆಸ್ ಕೊಡ್ತೀನಿ ಎಂಬುದಾಗಿ ಹೇಳಿದರೆ, ಆ ಸೇವಾ ಅಡ್ರೆಸ್ ಇರೋದು ಹೊರಗಿನ ದೇಶ ಅಂತೆ. ಚೆನ್ನಾಗಿ ಕೇಳ್ರಿ ಪ್ರಿಯರೇ, ಹೊರಗಿಂದ ದೇಶ. ಈ ವ್ಯಕ್ತಿಯು ಹೊರಗಿಂದ ದೇಶ ಹೋಗ್ಬೇಕಂದ್ರೆ ಆ ದಿನದಲ್ಲಿ ಹಡಗು ಇದ್ದು, ಹಡಗಿನಲ್ಲೇ ಹೋಗಬೇಕು. ಆ ವಿಮಾನ ಇದ್ದಿಲ್ಲ, ಫ್ಲೈಟ್ ಇದ್ದಿಲ್ಲ, ಏನೂ ಇದ್ದಿಲ್ಲ ಆವಾಗಿನ ಕಾಲದಲ್ಲಿ. ಆವಾಗ ಏನು ಮಾಡಿದರು, ಪ್ರಾರ್ಥಿಸಿದನು ಮತ್ತೆ, ದೇವ ನನ್ನ ಹತ್ರ ₹1 ಇಲ್ಲ, ನನ್ನ ಹತ್ರ ಏನೂ ಇಲ್ಲ, ಎಲ್ಲ ಖಾಲಿಯಾಗಿಬಿಟ್ಟಿದೆ, ಹೇಗೆ ನಾನು ಆ ದೇಶಕ್ಕೆ ಹೋಗ್ಬೇಕು, ಆ ಸೇವಕನ ವಾಕ್ಯವು ಕೇಳಬೇಕು, ಆ ಸೇವಕನ ಕೈಲೇ ಪ್ರಾರ್ಥನೆ ಮಾಡಿಸ್ಕೋಬೇಕಯ್ಯ ಎಂಬುದಾಗಿ ತೀರ್ಮಾನ ತೆಗೆದುಕೊಂಡ ನಂತರ ಶಿಪ್ಪಿನ ಒಂದು ಕಾಂಪ್ಲೆಕ್ಸ್ನ ಹತ್ರ ಹೋದನು. ಶಿಪ್ ಇರುವಂಥದ್ದು ಸ್ಥಳಕ್ಕೆ ಹೋದನು ಪ್ರಿಯರೇ. ಆ ಶಿಪ್ಪಿನಲ್ಲಿರುವಾಗ ಕಮಾಂಡರ್ ಎಂಬುದಾಗಿ ಅದರೊಳಗೆ ಕೆಲಸ ಮಾಡುತ್ತಾರೆ. ಆ ಕೆಲಸ ಮಾಡುವ ಹತ್ರ ಹೋಗಿ, ಅಯ್ಯ ನನ್ನ ಹತ್ರ ಕಾಸು ಇಲ್ಲ, ದುಡ್ಡು ಇಲ್ಲ, ಏನೂ ಇಲ್ಲ, ನಾನು ಆ ದೇಶಕ್ಕೆ ಹೋಗ್ಬೇಕಯ್ಯ ಎಂಬುದಾಗಿ ಹೇಳಿದ್ರೆ, ಹಂಗಲ್ಲಪ್ಪ, ನೀನು ಬರಬಾರ್ದು, ಇದು ಓನ್ಲಿ VIPಸ್ಗೆ ಮಾಡ್ಕೊಂಡು ವೀಸಾ ಇದ್ದವರಿಗೆ, ಶಿಪ್ನಲ್ಲಿ ಟಿಕೆಟ್ ಇದ್ದವರಿಗೆ ಎಂಟ್ರಿ ಆಗುತ್ತದೆ, ಇಂಥವರಿಗೆ ಎಂಟ್ರಿ ಇಲ್ಲ ಎಂಬುದಾಗಿ
ಆ ಶಿಪ್ಪು ಓನರು ಕೆಲಸ ಮಾಡುವಂಥ ಪ್ರೆಸಿಡೆಂಟ್ ಆ ಥರ ಮೆಂಬರ್ಶಿಪ್ ಇದ್ದವರು ಹೇಳಿದಾಗ ಇಲ್ಲಯ್ಯ ಹೆಂಗಾರ ಮಾಡಿ ನಾನು ಬರ್ತೀನಯ್ಯ, ಯಾವ್ದಾರ ಒಂದು ಕೆಲಸ ಕೊಡಯ್ಯ ಎಂಬುದಾಗಿ ಹೇಳಿದನು ಒಬ್ಬ ವ್ಯಕ್ತಿ. ಚೆನ್ನಾಗಿ ಕೇಳ್ರಿ ಪ್ರಿಯರೇ. ಹೇಳಿದನು. ಅವನು ನೀನು ಬರಬೇಡ ಎಂಬುದಾಗಿ ಕಾಲು ನಿಂತು ಓದೋಣ. ಆತನು ಹೋಗಿ ಅಳ್ಕೋತ ನಿಂತನು. ಇನ್ನೊಂದು ಶಿಪ್ ಇರ್ತದಿಲ್ಲ ಪ್ರಿಯರೇ, ಆ ಶಿಪ್ಪುಗರೆ ಹೋಗೋಣ, ಅವನ ಹತ್ರ ಕೇಳೋಣ. ಯಾವನು ಕನಿಕರ ಪಟ್ಟು ಕರ್ಕೊಂಡನಂದರೆ ಒಳ್ಳೆಯದು, ಇಲ್ಲದರೂ ಹೋಗಲಿಕ್ಕೆ ಆಗುವುದಿಲ್ಲ, ಹೇಗೆ ಮಾಡಬೇಕೆಂಬುದಾಗಿ ಪ್ರಾರ್ಥಿಸುತ್ತಾ ಇದ್ದನು. ಇಲ್ಲಿ ಸಿಪ್ಪಿನಲ್ಲಿ ಇಬ್ಬರು ಕೆಲಸ ಮಾಡುವಂಥ ವ್ಯಕ್ತಿಗಳು, ಅಡಿಗೆ ಮಾಡಿ ಕ್ಲೀನಿಂಗ್ ಮಾಡುವಂಥ ವ್ಯಕ್ತಿಗಳು ಇಬ್ಬರು ಓಡೋಗಿದ್ದಾರೆ. ಅವರನ್ನು ಪಟ್ಟಣೇಶ ಬಂದು ಅವನಿಗೆ ಹೇಳ್ತಾ ಇದ್ದಾರೆ, ದೊಡ್ಡ ವ್ಯಕ್ತಿಗೆ, ಅಯ್ಯ ಶಿಪ್ಪಿನಲ್ಲಿರುವಂಥ ಇಬ್ಬರು ವ್ಯಕ್ತಿಗಳು ಓಡೋಗಿದ್ದಾರಂತೆ. ಒಬ್ಬ ವ್ಯಕ್ತಿ ನೋಡಿದಾನಂತ ಓಡೋಗಿದ್ದು, ಅವರು ಎದಕ್ಕೆ ಓಡೋಗಿದ್ದಾರೆ ಗೊತ್ತಿಲ್ಲ ಎಂಬುದಾಗಿ ಹೇಳೋಣ. ಆ ಶಿಪ್ ಓನರ್ ನೋಡಿ, ಹಂಗಾಯ್ತು, ಶಿಪ್ನಲ್ಲಿರುವಂಥ ಇಬ್ಬರು ವ್ಯಕ್ತಿಗಳು ಯಾಕಡೆ ಹೋದರು, ಅವರು ಎದಕ್ಕೆ ಹೋದರು ನಿಮಗೆ ಗೊತ್ತಿಲ್ವಾ ಎಂಬುದಾಗಿ ಬೈಯೋಣ. ಆವಾಗ ವಿಚಾರ ಮಾಡಿದನು, ಅವನೊಬ್ಬನು ಶಿಪ್ನಲ್ಲಿ ಯಾವ ಕೆಲಸ ಇದ್ದರೂ ಕೂಡ ಮಾಡ್ತೀನಯ್ಯ ಅಂತ ಅಂದನಲ್ಲ, ಅವನಿಗೆ ಕರ್ಕೊಂಡು ಬರಮ್ಮೆ ಅನನ. ಶಿಪ್ ಓನರು ಅವನ ಹತ್ರ ಬಂದನು. ಅವನ ಹತ್ರ ಬರುವಾಗ ಅವನು ಪ್ರಾರ್ಥಿಸುತ್ತಾ ಇದ್ದಾನೆ, ಅಲ್ಲಿ ಸಂಧಿಯಲ್ಲಿ ಕುಂತುಕೊಂಡು ಪ್ರಾರ್ಥಿಸುತ್ತಾ ಇದ್ದಾನೆ. ಅಯ್ಯ ಹೇಗಿರ ಕರುಣಿಸಯ್ಯ, ಆ ಸೇವಕನ ಹತ್ರ ಹೋಗಬೇಕು, ಪ್ರಾರ್ಥಿಸಬೇಕು, ಆತನ ವಾಕ್ಯವು ಕೇಳಬೇಕು, ಇಷ್ಟು ನಾನು ಗುಣಪಟ್ಟಿದ್ದೇನೆ ಎಂಬುದಾಗಿ ಅಂದುಕೊಂಡ ನಂತರ ಆ ಶಿಪ್ ಓನರ್ ಬಂದನು. ನೀನು ಬರ್ತೀಯಾ ಮಗನೇ ಅಂತಂದರು. ಅಯ್ಯ ಈಗಲೇ ಬ್ಯಾಡ ಅಂತಂದು ಓದಿಲ್ಲಯ್ಯ, ಯಾಕೆ ಈಗ ಹೇಳ್ತಾ ಇದ್ರೆ ನಿನ್ನ ದೇವರು ಕರುಣಿಸಿದ್ದಾನೆ, ಹಲ್ಲೆಲೂಯ, ನಿನ್ನ ದೇವರು ಪ್ರಾರ್ಥನೆ ಕೇಳಿದ್ದಾನೆ ಎಂಬುದಾಗಿ ಹೇಳಿದನು. ಸಿಪ್ಪಿನಲ್ಲಿ ಬಂದರು ಪ್ರಿಯರೇ. ಬರೋದನ್ನು ದೇವರು ಒಳ್ಳೆಯ ಅವಕಾಶ ಕೊಟ್ಟರು ಎಂಬುದಾಗಿ ಆ ವ್ಯಕ್ತಿ ಅಂದುಕೊಂಡಾಗ ಶಿಪ್ನಲ್ಲಿ ಪ್ರಯಾಣ ಮಾಡುವಾಗ ಕೆಲವರು ಜನರಿಗೆ ಚಕ್ಕರ್ ಬರುತ್ತದೆ ಪ್ರಿಯರೇ, ವಾಮಿಟ್ ಆಗಲಿ ಚಕ್ಕರ್ ಆಗಲಿ ಬರುತ್ತದೆ. ಈತನಿಗೆ ಚಕ್ಕರ್ ವಾಮಿಟ್ ಬಂದಂಗೆ ಆಯಿತು. ಅಲ್ಲಿರುವಂಥ ಸರ್ವೆಂಟ್ ಅಂದರೆ ಕೆಲಸ ಮಾಡುವಂಥ ವ್ಯಕ್ತಿಗಳ ಹತ್ರ ಬಂದು, ನೀನು ಹೊರಗಡೆ ಮಾಡು ಕೆಲಸ, ನಾನು ಒಳಗಡೆ ಮಾಡ್ತೇನೆ ಅಂತಂದನು. ಶಿಪ್ಪು ಮ್ಯಾನೇಜರ್ ಹತ್ರ ಹೋಗಿ ಅಪಾಯಿಂಟ್ಮೆಂಟ್ ತೊಗೊಂಡೇ ಅವನು ಒಳಗೆ ಹೋಗಬೇಕು, ಒಳಗೆ ಕೆಲಸ ಮಾಡಬೇಕಂತಂದರೆ. ಇನ್ನು ಅವನು ಹಾಗೆ ಹೋಗಿ ಕೆಲಸ ಮಾಡಿಬಿಡೋದನ್ನೇ ಆ ವ್ಯಕ್ತಿ ನೋಡಿ, ಯಾರು ಕಳಿಸಿದ್ದರು ಇವನಿಗೆ ಎಂಬುದಾಗಿ ಹೇಳಿದನು. ಯಾರು ಒಳಗೆ ಕಳಿಸಿದ್ದಾನೆ, ಅವನು ಒಳಗೆ ಯಾರು ಕಳಿಸಿದ್ದಾನೆ ಅಂತಂದರು. ನನ್ನ ಪಟ್ಟಣೇಶ ಬಂದು, ಅಯ್ಯ ಇವನಿಗಿಂತ ಇವನು ಚೆನ್ನಾಗಿ ತೊಳಿತಾ ಇದ್ದಾನೆ ಶಿಪ್ನಲ್ಲಿ ಎಂಬುದಾಗಿ ಅಂದುಕೊಂಡರು. ಅವನು ನನಗೆ ಮಾಲಕ ಬೈತಾನು ಎಂಬುದಾಗಿ ಎದಿ ದಕ ಅಂತ ಇತ್ತು ಅವನಿಗೆ. ನೀನು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೆಪ್ಪ ಹೋಗಂತಂದ್ರು. ಮತ್ತೆ ಸಂತೋಷಪಟ್ಟ ನಮ್ಮ ಮಗನು. ಅವನ ಜೀವಿತದಲ್ಲಿ ಎಲ್ಲ ಕಾರ್ಯ ನಡೀತಾ ಇದೆ. ಕೇಳ್ರಿ ಪ್ರಿಯರು, ಮುಂದೆ ಏನಾಗುತ್ತದೆ ಅಂದು ಬೆಳಗ್ಗೆ ಆ ಸಿಪ್ಪಿನಲ್ಲಿ ಒಂದು ಕ್ಲಬ್ ಇರುತ್ತದೆ ಪ್ರಿಯರೇ. ಸಾಯಂಕಾಲದಲ್ಲಿ ಕ್ಲಬ್ ಇರುತ್ತದೆ. ಆ ಕ್ಲಬ್ಬಿಗೆ ಅವನು ಕ್ಲೀನ್ ಮಾಡಿ ಅವನ್ನೆಲ್ಲ ಮಾಡುತ್ತಾ ಇದ್ದನು. ಆವಾಗ ಒಬ್ಬ ವ್ಯಕ್ತಿ ಬಂದನು, ನಾನು ಇಷ್ಟು ಪೋಸ್ಟ್ ತೊಗೊಂಡಿದ್ದೇನೆ, ಕಾಲು ನೋವು ನನಗೆ ಕುಂದ್ರಗೊಡಿಸ್ತಾ ಇಲ್ಲ, ನಿಂದ್ರಗೊಡಿಸ್ತಾ ಇಲ್ಲಪ್ಪ, ನೀನು ಪ್ರಾರ್ಥನೆ ಮಾಡು ನೋಡಮ್ಮ, ಕಾಲು ಕಮ್ಮಾಯ್ತಂದರೆ ನಿನ್ನ ದೇವರನ್ನೇ ನಂಬಿಕೊಳ್ಳುತ್ತೇನೆ ಎಂಬುದಾಗಿ ಅಂದನು. ಅವನು ಕೈಗೂಡಿ ಇಟ್ಟಿಲ್ಲ, ಹಾಗೆ ಪ್ರಾರ್ಥನೆ ಮಾಡಿದನು. ದೇವರೇ, ನಿನ್ನ ವಿಶ್ವಾಸದಂಥ ಆ ಮಗನಿಗಾಗಲಿ ನೀನು ಆಶೀರ್ವದಿಸು ಎಂಬುದಾಗಿ ಪ್ರಾರ್ಥಿಸಿದನು. ಅವನು ಮಕ್ಕೊಂಡು ಎದ್ದಿದ್ರೊಳಗೆ ಅವನಿಗೆ ಆರಾಮಾಯಿತು. ಸಿಪ್ಪು ಓನರ್ಗೆ ಅವನು ಇನ್ನೂ ವಿಶ್ವಾಸಗೊಂಡನು. ಅಲ್ಲಿರುವಂಥ ವ್ಯಕ್ತಿಗಳು ಎಲ್ಲ ಜನರಿಗೆ ಸುವಾರ್ತೆ ಸಾರಿದನು. ಹಲ್ಲೆಲೂಯ. ಹಾಗೆ ಮಿಷನರಿ ಆಗಿ ನಮ್ಮ ದೇಶಕ್ಕೆ ಬಂದು ದೇವರ ಪ್ರಾಂತವನ್ನು ಕೇರಳನಲ್ಲಿ 33 ಸಭೆಗಳನ್ನು ಸ್ಥಾಪಿಸಿದನು ಪ್ರಿಯರೇ. ಹಲ್ಲೆಲೂಯ. ದೇವರು ನಮಗೆ ಕೊಡುವಂಥದ್ದು ಒಂದು ಆಶೀರ್ವಾದ, ಆಶೀರ್ವಾದ. ಪ್ರಾರ್ಥನೆಯಲ್ಲಿಂತ ಎಲ್ಲ ಶಿಪ್ಪು ಸತವಾಗಿ ದೇವರನ್ನು ನಂಬಿಕೊಂಡಿತ್ತು. ಹಾಗೆ ನಿನ್ನ ಪ್ರಾರ್ಥನೆ ಮೂಲಕ ನಿನ್ನ ಶತ್ರುಗಳು ಮನೆ ಬಾಜು ಇದ್ದವರು ನಿನ್ನನ್ನು ದೇವರನ್ನು ನಂಬಿಕೊಳ್ಳುತ್ತಾರೆ. ನಿನ್ನ ವಿಶ್ವಾಸವನ್ನು ನೋಡಿ, ಹಲ್ಲೆಲೂಯ. ನಿನ್ನ ಪ್ರಾರ್ಥನೆಯನ್ನು ನೋಡಿ ನಿನ್ನ ಬಾಜು ಇರುವಂಥ ವ್ಯಕ್ತಿಗಳು ನಂಬುತ್ತಾರೆ. ಹಲ್ಲೆಲೂಯ. ಪ್ರಾರ್ಥನೆ ಮಾಡಿಲ್ಲ ಅಂದರೆ ನಿಮ್ಮ ಜೀವಿತದಲ್ಲಿ ಕಾರ್ಯವು ನಡೆಯುವುದಿಲ್ಲ. ಅದಕ್ಕೆ ದೇವರ ವಾಕ್ಯವೇನು ಹೇಳ್ತಾ ಇದ್ದಾನೆ ಅಂದರೆ, ಜ್ಞಾನವು ದೇವರು ಪರಲೋಕದಿಂದ ಬರುವಂಥ ಜ್ಞಾನವೇ ನಮಗೆ ಬೇಕು. ಭೂಲೋಕದ ಸಂಬಂಧಪಟ್ಟ ಜ್ಞಾನವು ನಮಗೆ ಬೇಡ. ಈ ಲೋಕದಲ್ಲಿ ಅನೇಕ ಮೋಸವು ಅನ್ಯಾಯ ಬಹಳವು ಇದಾವೆ ಪ್ರಿಯರು. ಹೇಳ್ಬೇಕಂತಂದರೆ ಪರಲೋಕ ಜ್ಞಾನವು ಮಾತ್ರ ಶಾಂತಿ, ಸಮಾಧಾನ,
ಒಂದು ಏಟು ಹೊಡೆದ್ರೂ ಕೂಡ ದೇವರ ಮುಂದೆ ಆ ಮಗನಿಗೋಸ್ಕರ ಪ್ರಾರ್ಥನೆ ಮಾಡು, ದೇವರು ಕರುಣಿಸುತ್ತಾನೆ. ಹಲ್ಲೆಲೂಯಾ. ಅದಕ್ಕೆ ದೆವ್ವಗಳಿಂದ ಬರುವಂಥವೇ ಇವು, ಭೂಲೋಕದ ಜ್ಞಾನಗಳೇ ಇಂಥವು. ಕಠಿಣಸ್ಥರು, ಪ್ರೀತಿಸಲಾರದಂಥವರು, ಒಬ್ಬರ ಮೇಲೆ ಒಬ್ಬರು ವೈಮನಸ್ಸು ತರುವಂಥವರು, ಜಗಳವನ್ನು ತರುವಂಥವು, ಪ್ರಾರ್ಥನೆ ಮಾಡಲಾರದೆ ಇರುವಂಥವರು, ಇಂಥವರೇ ದೇವರ ರಾಜ್ಯಕ್ಕೆ ಬಾಧ್ಯರಿಲ್ಲ ಪ್ರಿಯರೇ. ಪ್ರಸಂಗಿ 7ನೇ ಅಧ್ಯಾಯ 29ನೇ ವಚನ ನೋಡು. ದೇವರು ಮನುಷ್ಯರನ್ನು ಸತ್ಯವಂತರನ್ನಾಗಿ ಸೃಷ್ಟಿಸಿದನು. ನೋಡ್ರಿ, ದೇವರೇನಂತ ಇದ್ದಾನೆಂದರೆ, ಅವರಾದರೂ ತನ್ನ ಸ್ವಂತ ಕ್ರಿಯೆಗಳಿಂದ ದೇವರನ್ನು ಮರೆತು ಹೋಗುತ್ತಾ ಇದ್ದಾರೆ. ದೇವರನ್ನು ಬಿಟ್ಟು, ದೇವರ ಸನ್ನಿಧಿಯನ್ನು ಬಿಟ್ಟು ಅಗಲುತ್ತಾ ಇದ್ದಾರೆ. ಇಷ್ಟು ಜನ ಹೋಗಬೇಕೆಂಬುದಾಗಿ ಕಾರಣವೇನು ಹೇಳ್ರಿ ಪ್ರಿಯರೇ? ದೇವರ ಆತ್ಮನು ದೇವರು ಇನ್ನೊಂದು ಆಲಯ ಬಿಟ್ಟು ಇನ್ನೊಂದು ಆಲಯಕ್ಕೆ ಹೋಗಂತ ಹೇಳಿದಾನ? ಯಾವನು ನನ್ನಲ್ಲಿ ಇರುತ್ತಾನೋ ಅವನಲ್ಲಿ ನಾನು ಇರುತ್ತೇನೆ ಎಂಬುದಾಗಿ ದೇವರು ಹೇಳಿದ್ದಾನಲ್ಲ. ಅವರು ಮನುಷ್ಯರ ಮೇಲೆ ಮೋಹಿಸಿಕೊಂಡು, ಮನುಷ್ಯರ ಮೇಲೆ ತಪ್ಪು ಹೊರಿಸಿಕೊಂಡು ಹೋಗ್ಬಿಡ್ತಾ ಇದ್ದಾರೆ. ಯಾಕೆ ಕಾರಣ? ದೇವರ ಆತ್ಮನ ಅವರನ್ನು ಇಲ್ಲ. ದೇವರು ಅದೇ ಹೇಳ್ತಾ ಇದ್ದಾನೆ, ಅವರು ನೀತಿವಂತರಲ್ಲ, ಅಂಥವರು ದೇವರ ರಾಜ್ಯಕ್ಕೆ ಕೂಡ ಬಾಧ್ಯರಾಗುವುದಿಲ್ಲ. ದೇವರು ಏನಂತ ಅಂದಾರೆ, ಬರ್ತಲೇಮನು ಕುರುಡನು, ಎಷ್ಟು ಗಲೀಜಾಗಿರುವಂಥ ವ್ಯಕ್ತಿಯನ್ನು ದೇವರು ಸಮೀಪಕ್ಕೆ ಕರೆದುಕೊಂಡು, ನಿನ್ನ ಪಾಪಗಳು ನಿನ್ನ ಶಾಪಗಳು ಹೀಗೆ ನೀಗಲಿ, ಹೀಗೆ ನಿನಗೆ ಗುಣ ಹೊಂದಲಿ, ಹೀಗೆ ನಿನಗೆ ಗುಣ ಉಂಟಾಗಲಿ ಎಂಬುದಾಗಿ ದೇವರಲ್ಲಿ ಹೇಳಿದರೂ ಗುಣ ಉಂಟಾಯಿತು. ಹಲ್ಲೆಲೂಯಾ. ದೇವರ ಥರ ವಿಶ್ವಾಸವು ನಮ್ಮಲ್ಲಿರಬೇಕು. ಇನ್ನೊಂದು ಚರ್ಚ್ ಅಲ್ಲ, ಇನ್ನೊಬ್ಬರು ಸೇವಕರು, ಆ ಸೇವಕರು ಈ ಸೇವಕರಲ್ಲ. ನೀನು ಇರುವಂಥ ಸ್ಥಿತಿಯಲ್ಲಿರು, ಇರುವಂಥ ಸಭೆಯಲ್ಲಿರು, ನಂಬಿಗಸ್ತನಾಗಿರು. ದೇವರ ಅದೇ ಹೇಳುತ್ತಾ ಇದ್ದಾನೆ, ಜ್ಞಾನವಂತನು ನಂಬಿಕೆ ಎಂಬ ಸ್ಥಿರಸ್ಥಾನವನ್ನು ಹೊಂದಿಕೊಳ್ಳುತ್ತಾನೆ. ಯಾವ ಸ್ಥಿರಸ್ಥಾನವು? ನಂಬಿಕೆ ಅಂತಂದರೆ ದೇವರ ಗುರಾಣಿ, ದೇವರ ಒಂದು ಆಯುಧವೇ ನಂಬಿಕೆ. ಹಲ್ಲೆಲೂಯಾ. ದೇವರು ನಮ್ಮೊಳಗೆ ಇರಬೇಕೆಂಬುದಾದರೆ, ದೇವರು ನಮ್ಮೊಳಗೆ ಇರಬೇಕಂತಂದರೆ ಆತನಿಗೆ ಅನುಸಾರವಾಗಿ ನಡೆದುಕೊಳ್ಳಬೇಕು, ಆತನ ಚಿತ್ತದ ಪ್ರಕಾರ ನಾವು ನಡೆದುಕೊಳ್ಳಬೇಕು. ಹಲ್ಲೆಲೂಯಾ.